ನಮಸ್ಕಾರ ಬಂಧುಗಳೇ, ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ನಿಂತಲ್ಲೇ ಬೇರೂರಿ ಗಗನಕ್ಕೆ ಕೈ ಚಾಚಿ ಹೂ ಬಿಡುವ ಮರಗಿಡಕ್ಕೆ ನೀರು ಉಣಿಸುವರಾರು. ಇದರ ಅರ್ಥ ಬದುಕಲ್ಲಿ ನಂಬಿಕೆ ಇರಬೇಕು ಅನ್ನೋದು. ಬಂಧುಗಳೇ, ನಾನು ನಿಮಗೆ ತೋರ್ತಾ ಇರೋ ಗಿಡ ಯಾವುದಪ್ಪ ಅಂದರೆ, ನಾವು ಇದನ್ನು ಟಿಂಚರ್ ಗಿಡ, ಸ್ಲೇಟ್ ಸೊಪ್ಪಿನ ಗಿಡ, ಜಯಂತಿ ಗಿಡ, ಅಡಿಕೆ ಸೊಪ್ಪಿನ ಗಿಡ, ಹೀಗೆ ಹಲವಾರು ಪ್ರಾದೇಶಿಕ ಹೆಸರುಗಳಲ್ಲಿ ಇದನ್ನು ನಾವು ಕರಿತೀವಿ. ಬಂಧುಗಳೇ, ಇದರ ಉಪಯೋಗ ಏನಪ್ಪ ಅಂದರೆ, ಇದು ಯಾರಿಗಾದರೂ ಗಾಯ ಆದರೆ ರಕ್ತಸ್ರಾವ ತಡೆಗಟ್ಟಕ್ಕೆ ಈ ಸೊಪ್ಪಿನ ರಸನ ಹಚ್ಕೊಂಡ್ರೆ ರಕ್ತಸ್ರಾವ ನಿಲ್ಲುತ್ತೆ. ಹಾಗೆ ಬಂಧುಗಳೇ, ಕೆಲವರಿಗೆಲ್ಲ ಒಂದು ಸ್ವಲ್ಪ ತುರಿಕೆ, ಗಾಯ, ಕಜ್ಜಿ ಈ ಥರ ಆಗಿರೋದಂತೂ ಇದು ತುಂಬಾ ಎಫೆಕ್ಟಿವ್. ಯಾಕಂದರೆ ಇದರಲ್ಲಿ ಆಂಟಿಸೆಪ್ಟಿಕ್ ನೇಚರ್ ಇರುತ್ತೆ. ಇದನ್ನು ನಾವು ಟಿಂಚರ್ ಗಿಡ ಅಂತಲೂ ಕರಿತೀವಿ. ಹೌದು, ಆ ಥರ ಯಾರಿಗೆ ಒಂದು ತುರಿಕೆ ಗಾಯ ಆಗಿರುತ್ತೆ, ತುಂಬ ಕ್ಯೂ ಬರ್ತಾ ಇರುತ್ತೆ, ಅಂಥವ್ರು ಈ ಅಡಿಕೆ ಸೊಪ್ಪಿನ ರಸನ ಬಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಆ ನೋವು ಅಂದರೆ ಗಾಯ ಎಲ್ಲ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಯಾಕಂದರೆ ಇದರಲ್ಲಿ ಆಂಟಿಸೆಪ್ಟಿಕ್ ನೇಚರ್ ಇರುತ್ತೆ. ಅದಕ್ಕೆ ನಾವು ಇದನ್ನು ಟಿಂಚರ್ ಗಿಡ ಅಂತ ಹೇಳ್ತೀವಿ ಬಂಧುಗಳು. ಹಾಗೆ ನಾವು ಬಾಲ್ಯದಲ್ಲಿ ಏನಪ್ಪ ಮಾಡ್ತಿದ್ವು ಅಂದರೆ, ನಮ್ಮ ಸ್ಲೇಟನ್ನು ಒಂದು ಸೀಟಕ್ಕೆ ಅಂದರೆ ನಮ್ಮ ಬೋರ್ಡ್ ಸೀಟಕ್ಕೆ, ಸ್ಲೇಟ್ ಸೀಟಕ್ಕೆ ಈ ಸೊಪ್ಪಿನ ಗಿಡಗಳನ್ನ ಬಳಸ್ಕೊಂಡು ಸ್ಲೇಟೆಲ್ಲ ಸೀಟ್ತಿದ್ವು. ಅದರಿಂದ ಇದನ್ನು ಸ್ಲೇಟಿನ ಸೊಪ್ಪಿನ ಗಿಡ ಅಂತಲೂ ಕರಿತೀವಿ ಬಂಧುಗಳೇ. ಇದೆಲ್ಲ ತುಂಬ ಆಂಟಿಸೆಪ್ಟಿಕ್ ನೇಚರ್ ಇರೋದ್ರಿಂದ ಯಾವ್ದಾರ ನಿಮಗೆ ಗಾಯ, ರಕ್ತಸ್ರಾವ, ತುರ್ಕೆ, ಈ ಥರ ಕಜ್ಜಿ, ಈ ಥರ ಗಾಯಗಳು ಕಂಡ್ರೆ ಈ ಸೊಪ್ಪನ್ನ ಬಳಸ್ಕೊಳ್ಳಿ, ಒಳ್ಳೆಯದು.